ಹಲೋ ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆರಿ ಗುಡ್. ಕನ್ನಡ ಕಲಿಯೋಣವಾ? ವೆರಿ ಗುಡ್. ನೋಡಿ, ಪಾಠದ ಹೆಸರು ಗುಣಿತಾಕ್ಷರಗಳು. ಪಾಠದ ಹೆಸರೇನು? ಗುಣಿತಾಕ್ಷರಗಳು. ತರಗತಿ 1, ವಿಷಯ ಕನ್ನಡ, ಪಾಠ 10, ಭಾಗ 11. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳ ಬಗ್ಗೆ ಕಲಿತಾ ಇದ್ವಿ ಅಲ್ವಾ? ಗುಣಿತಾಕ್ಷರಗಳು ಏನು ಕಲ್ತಿದ್ವಿ ಅದರಲ್ಲಿ? ಎತ್ವ, ಏತ್ವ, ಐತ್ವ ಅಲ್ವಾ? ಹೇಗೆ ಉಚ್ಚರಿಸಬೇಕು ಅಂತ ಹೇಳಿದ್ದೆ. ಕೆಲವು ಪದಗಳನ್ನು ಓದೋಣ ಮಕ್ಕಳೇ. ವೆರಿ ಗುಡ್ ಮಕ್ಕಳೇ, ತುಂಬ ಚೆನ್ನಾಗಿ ಕಲಿತಾ ಇದ್ದೀರಾ. ಎಲ್ಲನೂ ನೆನ್ಪಿಟ್ಕೊಳ್ಬೇಕು, ಸರಿನಾ? ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಓದ್ತಾ ಇರಬೇಕು, ಬರಿತಾ ಇರಬೇಕು, ಸರಿನಾ ಮಕ್ಕಳೇ? ಕೆಲವು ಪದಗಳನ್ನು ಓದೋಣವಾ ಇವಾಗ? ವೆರಿ ಗುಡ್. ಬನ್ನಿ ಹಾಗಾದರೆ ನೋಡಿ. ಕೆಳಗಿನ ಪದಗಳನ್ನು ಗುಂಡಾಗಿ ಬರೆಯಿರಿ. ನೋಡಿ, ಇಲ್ಲಿ ಪದಗಳು ಬಂದಿದ್ದಾವೆ ತಾನೇ? ಈ ಪದಗಳನ್ನು ಮೊದಲು ಓದೋಣ, ಆಮೇಲೆ ನೀಟಾಗಿ ಚೆನ್ನಾಗಿ ಗುಂಡಾಗಿ ಬರಿಬೇಕು, ಸರಿನಾ? ಬರಿತೀರಾ? ವೆರಿ ಗುಡ್. ಓದೋಣವಾ ಇವಾಗ? ನೋಡಿ, ಏನಿದು? ಗ ಅಕ್ಷರ. ಗ ಅಕ್ಷರಕ್ಕೆ ಏನಿದೆ? ಏತ್ವ ಇದೆ ನೋಡಿ. ಏ ಮೇಲೆ ಅಲ್ವಾ? ಏತ್ವ ದೀರ್ಘನೂ ಇದೆ. ಹಾಗಾಗಿ ಇದನ್ನು ಏ ಗೇ ಅಂತ ಉಚ್ಚರಿಸಬೇಕು, ಆಯಿತಾ? ಗೇಟು, ಗೇಟು. ಹೇಳಿ ನನ್ನ ಜೊತೆ. ಗೇಟು, ಗೇಟು. ವೆರಿ ಗುಡ್. ಇದೇನು? ಇದೇ ಥರ ನೋಡಿ, ಇದು ಗೇ ಆದರೆ ಇದೇನು? ಚೇ ಅಲ್ವಾ? ಚೇಳು, ಚೇಳು, ಚೇಳು. ನೋಡಿ, ಇಲ್ಲಿ ಚ ಅಕ್ಷರಕ್ಕೆ ಐತ್ವ ಇದೆ ನೋಡಿ. ಚೈ ಅಂತ ಓದಬೇಕು, ಸರಿನಾ? ಚೈನು, ಚೈನು. ಇದೇ ಥರ ಇಲ್ಲಿ ಕೂಡ ಥೈ, ಥ, ಕ, ಥೈಥಕ. ಹೇಳಿ, ಥೈಥಕ. ಇದೇ ಥರ ನೀಟಾಗಿ ಓದ್ತಾ ಬರಿಬೇಕು. ಗೇಟು, ಹೇಳಿ, ಚೇಳು, ಚೈನು, ಥೈಥಕ. ಗುಡ್. ಗೇಟು, ಚೇಳು, ಚೈನು, ಥೈಥಕ. ಗೇಟು, ಚೇಳು, ಚೈನು, ಥೈಥಕ. ಗೇಟು, ಚೇಳು, ಚೈನು, ಥೈಥಕ. ಆಯಿತಾ? ಇದೇ ಥರ ಗುಂಡಾಗಿ ಬರಿತೀರಾ? ವೆರಿ ಗುಡ್. ಇಲ್ಲಿ ಇನ್ನೂ ಕೆಲವು ಪದಗಳಿದ್ದಾವೆ, ಅದನ್ನು ಕೂಡ ಓದೋಣ. ನೋಡಿ, ಇದು ಮ ಅಕ್ಷರಕ್ಕೆ ಐತ್ವ ಬಂದಿದೆ ಅಲ್ವಾ? ಹಾಗಾಗಿ ಮೈ ಅಂತ ಓದಬೇಕಿದನ್ನು. ಮೈ, ಮ, ರೇ, ಮೈ ಮರೆ. ಹೇಳಿ, ಮೈ, ಮ, ರೇ, ಮೈ ಮರೆ. ಇದೇನು? ನೂ, ಊ ರೂಪದಲ್ಲಿ ಓದಬೇಕಿದನ್ನು ಅಲ್ವಾ? ನೂರು, ನೂರು. ಪೈಪು, ಪೈಪು. ಕೈದಿ, ಕೈದಿ. ಓದೋಣವಾ? ಹೇಳ್ತಾ ಇದ್ದೀರಾ ನನ್ನ ಜೊತೆ? ಗುಡ್, ಗುಡ್ ಚಿಲ್ಡ್ರನ್, ಒಳ್ಳೆ ಮಕ್ಕಳು. ಮೈ ಮರೆ, ನೂರು, ಪೈಪು, ಕೈದಿ. ಮೈಮರೆ, ನೂರು, ಪೈಪು, ಕೈದಿ. ಮೈಮರೆ, ನೂರು, ಪೈಪು, ಕೈದಿ. ಮೈಮರೆ, ನೂರು, ಪೈಪು,
ಕೈದಿ. ವೆರಿ ಗುಡ್ ಮಕ್ಕಳೇ, ಪದಗಳು ಓದಿದ್ದು ಆಯಿತು. ಇವಾಗ ಕೆಲವು ವಾಕ್ಯಗಳನ್ನು ಓದೋಣ, ಸರಿನಾ? ಚಿಕ್ಕ ಚಿಕ್ಕ ಪದಗಳನ್ನು ಸೇರಿಸಿ ಒಂದು ಚಿಕ್ಕ ವಾಕ್ಯವನ್ನು ಓದೋಣವಾ? ರೆಡಿನಾ? ವಾಕ್ಯಗಳು. ಗುಡ್. ನೋಡಿ ಇಲ್ಲಿ, ಕೆಳಗಿರುವ ವಾಕ್ಯಗಳನ್ನು ಓದಿ ಬರೆಯಿರಿ. ಏನು ಮಾಡಬೇಕು? ಮೊದಲು ಓದಬೇಕು, ನಂತರ ಬರಿಬೇಕು, ಸರಿನಾ? ನೋಡಿ ಹಾಗಾದರೆ, ನೋಡಿ ಇಲ್ಲಿ, ಕೆರೆಯ, ಕೆರೆಯ, ಏರಿಯ, ಏರಿಯ, ಮೇಲೆ, ಮೇಕೆ ಇದೆ. ಎಲ್ಲ ಸೇರಿಸಿ ಓದೋಣವಾ? ಕೆರೆಯ, ಏರಿಯ, ಮೇಲೆ, ಮೇಕೆ ಇದೆ. ಇನ್ನೊಂದ್ಸಲ ಹೇಳಿ ನನ್ನ ಜೊತೆ, ಕೆರೆಯ ಏರಿಯ ಮೇಲೆ ಮೇಕೆ ಇದೆ. ಕೆರೆಯ ಏರಿಯ ಮೇಲೆ ಮೇಕೆ ಇದೆ. ವೆರಿ ಗುಡ್. ಇಲ್ಲಿ ನೋಡಿ, ಸೈನಿಕರು ದೇಶದ ಗಡಿ ಕಾಯುವರು. ಸೈನಿಕರು ದೇಶದ ಗಡಿ ಕಾಯುವರು. ಸೈನಿಕರು ದೇಶದ ಗಡಿ ಕಾಯುವರು. ನೀರಿಗೆ ನೈದಿಲೆ ಶೃಂಗಾರ. ನೋಡಿ ಇಲ್ಲಿ ಶಗೆ ಏನಿದೆ, ಒಟ್ರು ಸುಳಿದೆ, ರು ರು ಶ್ರು ಅನ್ಬೇಕು ಈ ಥರ ಬಂದಾಗ, ಸರಿನಾ? ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ. ಸರಿನಾ ಮಕ್ಕಳೇ? ವೆರಿ ಗುಡ್. ಹಾಗಾದರೆ ಇವಾಗ ಕೆಲವು ಪ್ರಶ್ನೆಗಳು, ಸರಿನಾ? ನೋಡಿ, ಕೆಳಗಿರುವ ಸರಳ ವಾಕ್ಯಗಳನ್ನು ಓದಿ. ಮಕ್ಕಳೇ ನೋಡಿ, ಇವಾಗ ನೀವು ಓದಬೇಕು, ನಾನು ಓದಲ್ಲ. ಅಕ್ಷರಗಳನ್ನು ಗುರುತಿಸಿ ನಿಧಾನಕ್ಕೆ ಪದಗಳನ್ನು ಸೇರಿಸಿ ವಾಕ್ಯವನ್ನು ಓದಬೇಕು. ಓದ್ತೀರಾ? ವೆರಿ ಗುಡ್ ಮಕ್ಕಳೇ, ಓದ್ತಾ ಇರಿ, ಬರಿತಾ ಇರಿ, ಸರಿನಾ? ಒಳ್ಳೆ ಮಕ್ಕಳು. ಥ್ಯಾಂಕ್ ಯು. ಬಾಯ್. ಧನ್ಯವಾದಗಳು.